पद्मश्री अवार्डी डॉक्टर हसन रघु ने कहा है कि आने वाले दिनों में हमारे संगठन और राजकुमार हिब्बाल के सहयोग से हमारा लक्ष्य 1000 लोगों को पारंपरिक मार्शल आर्ट में ट्रेन करके उन्हें टीचर बनाना है। वे रविवार को शहर के तेली लेआउट में अल्लूरी सीताराम राजू हॉल में कर्नाटक राइटर्स एंड आर्टिस्ट एसोसिएशन बीदर और मिनिस्ट्री ऑफ कल्चर नई दिल्ली द्वारा आयोजित अल्लूरी सीताराम राजू हॉल के उद्घाटन और कर्नाटक जनपद परिषद डिस्ट्रिक्ट यूनिट बीदर और डिपार्टमेंट ऑफ लैंग्वेज एंड कल्चर हैदराबाद तेलंगाना द्वारा अल्लूरी सीताराम राजू की जन्म शताब्दी के मौके पर आयोजित लोक गायन और डांस फेस्टिवल के उद्घाटन पर बोल रहे थे। पढ़े लिखे को तो कोई भी रास्ता दिखा सकता है, लेकिन अनपढ़ को रास्ता दिखाना बहुत ज्यादा जरूरी है। इसीलिए उन्हें खेल और कला का ज्ञान दिया जाना चाहिए। हमारा कर्नाटक एडवेंचर आर्ट्स एजुकेशन सेंटर 60 से ज्यादा युवाओं को मल्लखंबा जैसे पारंपरिक मार्शल आर्ट की ट्रेनिंग दे रहा है। इनमें से 30 स्टूडेंट्स को गोद लिया गया है। जगन्नाथ हेब्बाले लगभग 3 दशकों से कला और कलाकारों को बचाने और आगे बढ़ाने का काम कर रहे हैं और उन्होंने कहा कि उन्हें राज्य और राष्ट्रीय स्तर के अवार्ड मिलने चाहिए। केपी न्यूज के कैमरामैन पप्पू राज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಅವ್ರಿಗೆ ಗುರ್ತಿಗೊಂದು ಚೀಟಿ ಕೊಡಿ, ಅಟ್ಲೀಸ್ಟ್ 60 ವರ್ಷ ಪೆನ್ಷನ್ ಸಿಗುತ್ತವ್ರಿಗೆ. ಅದಕ್ಕೆ ಹೋರಾಟ ಆಗಲಿಲ್ಲ. ರಘುಬಾಯಿ ವಿಶ್ವವಿದ್ಯಾಲಯ ನಮ್ಮ ಗುರ್ತಿ ನನ್ನನ್ನೇ ಚೇರ್ಮನ್ ಮಾಡಿ ಇವರು ಸಹಿತ ನಾನು ಮಾಡಿದ್ದು. ಆದರೆ ಇವರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಇದನ್ನ ವಿದ್ಯೆ ಇಲ್ಲದೆ ಇವರಿಗೆ ಕೊಡುವ ಅರ್ಹತೆ ಇಲ್ಲ. ವಿದ್ಯೆ ಇಲ್ಲದವರು ಕೊಡುವುದು ಅನ್ನೋದನ್ನ ನಾನು ರಘುಬಾಯಿ ಸಾಧನೆ ಮಾಡಿ ಸಾಧನೆ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ತಗೊಂಡಿದ್ದೀನಿ. ಜನಪದ ಕಲಾವಿದರಿಗೆ ಮತ್ತು ಸಾಹಸ ಕಲಾವಿದರಿಗೆ ಒಂದೊಂದಿನ ಅವರ ಅನುಕೂಲ ಆಗುತ್ತೆ. ಜೊತೆಗೆ ನನ್ನದೇ ಆದಂಥ ಮಲ್ಲಕಂಬ ಕೇಂದ್ರ ಸರ್ಕಾರದ ವತಿಯಿಂದ ಕ್ಷೇತ್ರ ನಡೀತಾ ಇದೆ. 60 ಮಕ್ಕಳಿದ್ದಾರೆ. ಅದರಲ್ಲಿ 30 ಮಕ್ಕಳು ದತ್ತು ತಗೊಂಡಿದ್ದೀವಿ. ಅವರ ವಿದ್ಯಾಭ್ಯಾಸ ಉತ್ತರವಾಗಿದೆ. ಸಾವಿರ ಹಾಡುಗಳನ್ನು ಹಾಡ್ತಾ ಇದ್ದೀವಿ. ಬೀಸುವ, ಹುಟ್ಟುವ, ಸೋಬಾನೆ, ಗುಲಾಯಿ ಹಾಡುಗಳು, ರತ್ನಮ್ಮ ಹೆಬ್ಬಾಳೆ ಅಂತ ಫೇಮಸ್. ಅವಳ ಪ್ರಭಾವದಿಂದಲೇ ನಾನು ಇವತ್ತ ಈ ಸ್ಥಾನದಲ್ಲಿದ್ದೇನೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ತಿದ್ದೆ. ನಾನು ಕಾಮರ್ಸ್ ಸ್ಟೂಡೆಂಟ್. ನನ್ನ ತಾಯಿಯ ಪ್ರಭಾವದ ಹಿನ್ನೆಲೆಯಲ್ಲಿಯೇ ಈ ಫೋಕ್ ಲಿಟರೇಚರ್ ಅನ್ನು, ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಸಾಹಿತ್ಯವನ್ನು, ಇದರ ಸಂರಕ್ಷಣೆ ಮತ್ತು ಸಂವರ್ಧನೆಯನ್ನು ಮಾಡಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ, ಡೈರೆಕ್ಟರ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಬೀದರ್ ಯೂನಿವರ್ಸಿಟಿ ಡೀನ್ ಆಗಿದ್ದಾಗ ಇದಕ್ಕೆಲ್ಲ ನನ್ನ ಹಿಂದೆ ಶಕ್ತಿ ನನ್ನ ತಾಯಿ ರತ್ನಮ್ಮ ಹೆಬ್ಬಾಳೆ. ಅವಳನ್ನ ನೆನೆಸ್ಕೊಂಡು ಇವತ್ತ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಒಂದು ನಮ್ಮದೇ ಆದಂತ ಒಂದು ಹಾಲ್ ಇರಬೇಕು, ನಮ್ಮದೇ ಆದಂತ ಒಂದು ವ್ಯವಸ್ಥೆ ಇರಬೇಕು. ಇಲ್ಲಿ ಒಂಥರ ಒಂದು ಯೂನಿವರ್ಸಿಟಿ ನಡೆದಂಗೆ ಇದು ಹೇಳ್ಬೇಕಾದ್ರೆ ಒಂದು ಸಭಾಂಗಣ, ಕ್ಲಾಸ್ ರೂಮ್ಸ್, ಬಂದವರಿಗೆ ಇರ್ಲಿಕ್ಕೆ ವ್ಯವಸ್ಥೆ, ಈ ಎಲ್ಲ ನಿಟ್ಟಿನಲ್ಲಿ ಜಗನ್ನಾಥ ತುಂಬಾ ಅಚ್ಚುಕಟ್ಟಾಗಿ ವಿಚಾರ ಮಾಡಿದ್ದಾರೆ. ಈ ಸಭಾಂಗಣ ಮಾಡಬೇಕಾದ್ರೆ ಏನೇನು ಇರಬೇಕು, ಯಾವ ರೀತಿ ಫೆಸಿಲಿಟೀಸ್ ಇರಬೇಕು. ಇದು ಒಂಥರ ಒಂದು ಎಜುಕೇಟೆಡ್ ಮಾಸಿಗೆ ರಘು ಸರ್ ಹೇಳಿದ್ರು ಸಾಕಷ್ಟು ಎಜುಕೇಟೆಡ್ ಜನರಿಗೆ ಇರ್ತದಂತೆ. ಬಟ್ ಜನಪದ ವ್ಯವಸ್ಥೆ ಏನಿದೆ ಅಂದ್ರೆ ಜನರಿಗಾಗಿ, ಜನರೇ ಮಾಡ್ತಕ್ಕಂಥ ಒಂದು ಸಂಗೀತ ಅಥವಾ ಒಂದು ಉತ್ಸವ, ಒಂದು ಡ್ಯಾನ್ಸ್, ಒಂದು ಲೋಕಲ್ ಕಲ್ಚರ್, ಇದು ನಮ್ಮ ದೇಶದಲ್ಲಿ ನಶಿಸಿ ಹೋಗ್ತಾ ಇದೆ. ಈ ನಶಿಸಿ ಹೋಗಬಾರ್ದು, ಇದನ್ನು ಉಳಿಸಿ ಬೆಳೆಸಬೇಕನ್ನಂತ ಒಂದೇನು ಕಳಕಳಿ ಇದೆ ಜಗನ್ನಾಥಗೆ. ಅದು ತುಂಬಾ